ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಬ್ರೆಡ್ಡಲ್ಲಿ ಒಂದು ಸೂಪರ್ ಆಗಿರೋಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಖಂಡಿತ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೊದಲು ನಾನು ಇದಕ್ಕೋಸ್ಕರ ಸ್ವಲ್ಪ ಕ್ಯಾರೆಟ್, ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ. ಕ್ಯಾರೆಟ್ ನೋಡಿ ಈ ರೀತಿ ಇದನ್ನು ತುರಿದಿಟ್ಕೊಂಡಿದ್ದೀನಿ, ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ ಅದೇ ರೀತಿ ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ. ನಾನು 2 ಈರುಳ್ಳಿ 2 ಕ್ಯಾರೆಟ್ ತಗೊಂಡಿದ್ದೀನಿ ಮೊದಲು. ಆಮೇಲೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕಾಯಿ ಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ಯಾಬೇಜ್ ಯೂಸ್ ಮಾಡ್ಬೋದು, ಅದೇ ರೀತಿ ಕ್ಯಾಪ್ಸಿಕಮ್ ಕೂಡ ಉಪಯೋಗಿಸ್ಬೋದು. ಉಪಯೋಗಿಸ್ತಿದ್ರೆ 2 ಕೂಡ ಇದೇ ರೀತಿ ತುಂಡು ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತಣ್ಣೀರು ತಗೊಂಡಿದ್ದೀನಿ, ನಾರ್ಮಲ್ ನೀರು, ಬಿಸಿನೀರಲ್ಲ. ಅದಕ್ಕೆ ನೋಡಿ ಅದರಲ್ಲಿ ನಾನು ಈ ಬ್ರೆಡ್ಡನ್ನು ಕರೆಕ್ಟಾಗಿ ಈ ರೀತಿ ಮುಳುಗಿಸಿ ಆಮೇಲೆ ತೆಗೆದು ಈ ರೀತಿ ಗಟ್ಟಿ ಅದ್ಬಿಟ್ಟು ಇದರ ನೀರೆಲ್ಲ ತೆಗಿಬೇಕು. ಇದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು. ನೋಡಿ ಹಿಂಡಿ ಈ ರೀತಿ ತೆಗಿಬೇಕು. ಫುಲ್ ನೀರು ನಾನು ಹಿಂಡಿ ತೆಗಿತಾ ಇದ್ದೀನಿ. ಆಮೇಲೆ ಇದನ್ನೊಂದು ಬೌಲಲ್ಲಿ ಹಾಕ್ಕೊಳ್ಳಿ. ನೋಡಿ ನಿಮಗೆ ಬೇಕಿದ್ರೆ ಅದರ ಸೈಡ್ ತುಂಡು ಮಾಡ್ಬೋದು, ತುಂಡು ಮಾಡೋದೇನೋ ಮಾಡ್ಬೋದು. ಇದೇ ರೀತಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ನೀರಲ್ಲಿ ಫುಲ್ಲಾಗಿ ಅದ್ಬಿಟ್ಟು ಆಮೇಲೆ ಹಿಂಡಿ ನೀರು ತೆಗಿಬೇಕು. ಆವಾಗ ಚೆನ್ನಾಗಿ ಅದು ನೀರಲ್ಲಿ ನೆನೆಯುತ್ತದೆ ಅದು ಬ್ರೆಡ್. ನೋಡಿ ಈ ರೀತಿ. ನೋಡಿ ನಾನಿಲ್ಲಿ ಟೋಟಲ್ 8 ಬ್ರೆಡ್ ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿ ಜಜ್ಜಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್, ಅದರಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಬಾಕಿ ಮಾಡ್ತಾ ಇದ್ದೀನಿ. 2 ಈರುಳ್ಳಿ ಅದೇ ರೀತಿ ಅದರಲ್ಲಿ ಕರೆಕ್ಟ್ ಅರ್ಧ ಭಾಗ ಇದಕ್ಕೆ ಹಾಕ್ತಾ ಇದ್ದೀನಿ, ಸಣ್ಣಕ್ಕೆ ತುಂಡು ಮಾಡಿಟ್ಟಂಥ ಈರುಳ್ಳಿ. ಆಮೇಲೆ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು 2 ಕೂಡ ಹಾಗೆ ಸ್ವಲ್ಪ ಬಾಕಿ ಮಾಡಿಬಿಟ್ಟು ಆಮೇಲೆ ಹಾಕ್ತಾ ಇದ್ದೀನಿ. ಮೊದಲು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಮೆಣಸಿನ ಹುಡಿ 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ಹುಡಿ ಅರ್ಧ ಸ್ಪೂನ್, ಕಾಳು ಮೆಣಸಿನ ಹುಡಿ 1/4 ಟೀ ಸ್ಪೂನ್ ಸಾಕು. ಆಮೇಲೆ ಸಾಸು ನಾನಿಲ್ಲಿ 1 ಸ್ಪೂನ್ ಟೊಮೆಟೊ ಸಾಸ್, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಆಮೇಲೆ 1 ಸ್ಪೂನ್ ಸೋಯಾ ಸಾಸ್, 3 ಸಾಸು ಕೂಡ 1 ಸ್ಪೂನ್ ಥರ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡುವಾಗ ಜಾಸ್ತಿ ನೀರು ಬರಬಾರ್ದು ಅಂತ ಹೇಳಿ ಬ್ರೆಡ್ಡನ್ನು ಚೆನ್ನಾಗಿ ಹಿಂಡಿ ತಗೋಬೇಕು ಅಂತ ಹೇಳಿರೋದು. ನೋಡಿ ಇನ್ನು ಇದನ್ನು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಮಾಡ್ಬೋದು. ಬೇಕಿದೆ ಇದಕ್ಕಿಂತ ದೊಡ್ಡದು ಮಾಡ್ಬೋದು, ಇದಕ್ಕಿಂತ ಸಣ್ಣದು ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿ. ನೋಡಿ ಎಲ್ಲ ಇದೇ ರೀತಿ ಮಾಡಿಡ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಆವಾಗ ನಮಗೆ ಟೇಸ್ಟು ಸಿಗುತ್ತೆ, ಆಮೇಲೆ ಗಟ್ಟಿಯಾಗಿ ಸಿಗುತ್ತೆ. ನೋಡಿ ಈ ರೀತಿ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಈ ರೀತಿ ಮಾಡಿಬಿಟ್ಟು ಎಕ್ಸ್ಟ್ರಾ ಇದ್ದರೆ ಈ ರೀತಿ ಮಾಡಿದರೆ ಅದು ಎಕ್ಸ್ಟ್ರಾ ಎಲ್ಲ ಹೋಗಿಬಿಡುತ್ತೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬಿಸಿಯಾಗಿದೆ, ಅದರಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಕಾರ್ನ್ಫ್ಲವರನ್ನು ತೆಗೆದ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು, ಇಲ್ಲಾಂದರೆ ಅದೆಲ್ಲ ಎಣ್ಣೆಯಲ್ಲಿ ಹೋಗಿಬಿಡುತ್ತೆ. ನೋಡಿ ಈ ರೀತಿ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಕಾರ್ನ್ಫ್ಲೋರ್ ಮಿಕ್ಸಲ್ಲಿ ಜಸ್ಟ್ ಸ್ಪ್ರೆಡ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಮಾಡುವಾಗ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಬೇಯಲ್ಲ ಅದು. ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ರಾಯ್ತು. ಚೆನ್ನಾಗಿ ಫ್ರೈ ಆಗಿದೆ, 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ನಾವು ಕಾರ್ನ್ಫ್ಲೋರ್ ಮಿಕ್ಸಿಂದ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಕರೆಕ್ಟಾಗಿ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅದು. ನೋಡಿ ಇದು ರೆಡಿ ಆಗಿದೆ, ನಾನು ಇದನ್ನು ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಫ್ರೈ ಮಾಡಿ ರೆಡಿ ಮಾಡಿ ಆಗಿದೆ. ಆಮೇಲೆ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಈ ರೀತಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪು ನೀರು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗಂಟು ಕಟ್ಕೋಬಾರ್ದು, ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಟೊಮೆಟೊ ಸಾಸ್. ಮೊದಲು ಟೊಮೆಟೊ ಸಾಸ್ 3 ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. 3 ಸ್ಪೂನ್ ಟೊಮೆಟೊ ಸಾಸಿಗೆ ನಾನಿಲ್ಲಿ 1 ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಅದೇ ರೀತಿ 1 ಸ್ಪೂನು ಸೋಯಾ ಸಾಸು ಹಾಕ್ತಾ ಇದ್ದೀನಿ. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವೊಂದು ಪ್ಯಾನ್ ಬಿಸಿ ಮಾಡೋಣ. ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ನಷ್ಟು. ಅದಕ್ಕೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಕ್ಕೆ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಬೆಳ್ಳುಳ್ಳಿ ಮಾತ್ರ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 2 ಕೂಡ ಹಾಕ್ಕೊಂಡಿದ್ದೀನಿ.
ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಂದರೆ ಇದು ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ, ಎಣ್ಣೆಯಲ್ಲಿ ಜಸ್ಟ್ ಒಂದು ಸಲ ಫ್ರೈ ಆದರೆ ಸಾಕು. ಆಮೇಲೆ ಇದಕ್ಕೆ ಈರುಳ್ಳಿ ನಾವು ಅಂದರೆ ಆವಾಗ ಬಾಕಿ ಮಾಡಿಟ್ಟಂತಹ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಬೇಕಿದ್ರೆ ನಿಮಗೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಯಾವುದು ಇಷ್ಟನೋ ಅದು ಸೇರಿಸ್ಬೋದು. ಉಪ್ಪು ಕೂಡ ಸೇರಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಬೇಯಬೇಕು, ಈರುಳ್ಳಿ ಎಲ್ಲ ಕಪ್ಪಾಗಬೇಕಂತೇನಿಲ್ಲ. ಈ ರೀತಿ ಆಗುವಾಗ ಇದಕ್ಕೆ ನಾವು ಆವಾಗ ಮಿಕ್ಸ್ ಮಾಡಿಟ್ಟಂತಹ ಕಾರ್ನ್ಫ್ಲವರ್ ಮಿಕ್ಸ್ ಸೇರಿಸಬೇಕು ನೋಡಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಕಾರ್ನ್ಫ್ಲವರ್ ಮಿಕ್ಸ್ ಎಲ್ಲ ಸ್ವಲ್ಪ ಬೇಯಬೇಕು ನೋಡಿ. ಇವಾಗ ನಮ್ಮ ಮಿಕ್ಸ್ ಇಲ್ಲಿ ರೆಡಿಯಾಗಿದೆ ನೋಡಿ, ಸ್ವಲ್ಪ ದಪ್ಪ ಬಂದಿದೆ. ಇವಾಗ ಸಾಕಿದು. ಇನ್ನು ಇದಕ್ಕೆ ನಾವು ಆವಾಗ ಫ್ರೈ ಮಾಡಿಟ್ಟಂತಹ ನಮ್ಮ ಉಂಡೆ ಇದೆಯಲ್ಲ ಅದನ್ನು ಸೇರಿಸಬೇಕು. ಅಂದರೆ ನಮ್ಮ ಬ್ರೆಡ್ಡಲ್ಲಿ ಮಾಡಿಟ್ಟಂತಹ ಬಾಲ್ಸ್ ಅದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಮಾಡ್ತಾ ಇರೋದು ಬ್ರೆಡ್ ಮಂಚೂರಿಯನ್. ಸೂಪರಾಗಿರುತ್ತೆ ಈ ರೀತಿ ಬ್ರೆಡ್ ಮಂಚೂರಿಯನ್ ಮಾಡಿದರೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಮ್ಮೆ ಫ್ಲೇಮ್ ಆಫ್ ಮಾಡಿಬಿಟ್ರೆ ಆಯಿತು ನೋಡಿ. ಇವಾಗ ಇದು ರೆಡಿ ಆಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಅದಕ್ಕೆ ಸಿಕ್ಕಿದರೆ ಸಾಕು ನೋಡಿ. ಇಲ್ಲಿ ನಮ್ಮ ಬ್ರೆಡ್ ಮಂಚೂರಿಯನ್ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.